ನೆವ. ಮದುವೆಯೆಂಬುದು ನೆವ, ನಿಜ ಶ್ರೀಪದವ ತೋರಿಸಬೇಕು. ವನವಾಸದ ಪರಿಕ್ಲೇಶಾನುಸಂತಾಪವನು ಬೀಳ್ಕೊಡಿಸಿ, ಕದಡು ಹೋಗಲು ಕಾಣಬೇಗುದು ಹೊದುಳ ವಿಟ್ಟಮಗೆ ಉಚಿತ ವಚನದ ಹದವಳೆಯಲು ಸಾಗಸಸಿಯನು ದೇವ ಸಲಹುವುದು. ಮದುವೆ ಎಂಬುದು ನೆವ. ಈ ಮದುವೆಯ ನೆವ ಇಟ್ಕೊಂಡು ನಿಜ ಶ್ರೀಪದವ ತೋರಿಸಬೇಕು ನೀವು. ಮತ್ತೆ ಸಾಕಷ್ಟು ಕಳ್ಕೊಂಡಿದ್ದೀವಿ ನಾವು. ನೀವು ಎಮ್ಮ ಉತ್ಸಾಹ ಸಸಿಯನ್ನು ಸಲಹಬೇಕು ದೇವ. ಯಾಕೆಂದರೆ ಒಣಗುತ್ತೆ ಅದು. ನಿನ್ನಂಥವನು ಬಂದಾಗ ಮಾತ್ರ ಅದಕ್ಕೊಂದು ಉತ್ಸಾಹದ ಸಿಂಚನವಾಗುತ್ತೆ. ದಯಮಾಡಿ ಕರುಣಿ ಬಿಜಯಂಗೈದು ಭಕ್ತರ ಹೊರೆಯಬೇಹುದು ಬೇಡಿಕೊಂಬೆನು ದೇವ. ನೀವು ಬಂದರೆ ಮಾತ್ರ ಆ ಕಾರುಣ್ಯ ವರ್ಷದಿಂದ ನಮಗೆ ಒಂದಷ್ಟು ಸಂತಸ ಬರುತ್ತೆ. ಮತ್ತು ಅರಸಲೇಕೆ ಎಳಗಂಡಿ ತಾಯಿ ಅರಸುವಂದದಲ್ಲಿ ಈ ಕರು ಇದ್ದಾಗ ಎಳಗಂದಿ ಅಂತ ಕರೀತಾರೆ. ಕೊಟ್ಟಿಗೆ ಇದ್ದವರಿಗೆಲ್ಲ ಇದು ಈ ಪದ ಜ್ಞಾಪಕ ಇದೆ ಅಂತ ಅಂದ್ಕೊಳ್ತೀನಿ. ಅದಿದ್ದರೆ ಅದರ ಅಮ್ಮ ಹುಡುಕೊಂಡೇ ಬರ್ತಿರುತ್ತೆ. ನೀನು ಎಂಥವನು ಅಂದರೆ ಚರಣ ಭಜಕ ಕುಟುಂಬನು ನೀನು. ಯಾರು ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೋ ಹಾಗೆ ನೀನು ಅವಧರಿಸಿ ನಮ್ಮನ್ನು ಕಾಪಾಡ್ತೀಯ. ನಾವು ಅಂಥವ್ರು. ಹಾಗಾಗಿ ದಯವಿಟ್ಟು ನೀನು ಈ ಮದುವೆಗೆ ಬಂದು ನಮ್ಮನ್ನು ಕರುಣಿಸಬೇಕು ಅನ್ನುವ ಪತ್ರವನ್ನು ಬರೀತಾರೆ. ಜೀವಮಾನದಲ್ಲಿ ಒಂದ್ಸರಿನಾರು ಈ ಥರ ಪತ್ರ ನಾವು ಯಾರಿಗಾರು ಬರಿಬೇಕಲ್ವ? ಬರೆಯುವಂಥವ್ರು ನಮ್ಮ ಬದುಕಲ್ಲಿ ಸಿಕ್ಕಿರಬೇಕು. ಅದಕ್ಕೆ ಅಂದರೆ ಆ ಎತ್ತರದ ವ್ಯಕ್ತಿ ನಮಗೆ ಸಿಕ್ಕಿರಬೇಕು. ಸಿಕ್ಕಾಗ ಇಂಥದ್ದೊಂದು ಪತ್ರ ಬರೆದು ಬಿಡಬೇಕು ನಾವು. ಪತ್ರ ಬರೀದೆ ವಾಟ್ಸಪ್ ಮೆಸೇಜ್ ಹಾಕಿದ್ರೆ ಈ ಶಬ್ದಗಳು ಹೊರಗೆ ಬರೋಕ್ಕಾಗೋದೇ ಇಲ್ಲ. ಕುಮಾರವ್ಯಾಸ ಒದ್ದೆ ಮಾಡಿಕೊಂಡಿದ್ದು ಬಟ್ಟೆನಲ್ಲ, ಮನಸ್ಸನ್ನು ಒದ್ದೆ ಮಾಡಿಕೊಂಡಾಗ ಅಲ್ಲಿಗೊಂದಷ್ಟು ಬೀಜ ಬಿತ್ತಬಹುದು, ಮೊಳಕೆ ಒಡೆಯುತ್ತೆ. ಮನಸ್ಸೇ ಒಣಗಿ ಹೋದರೆ ಏನು ಬಿತ್ತಕ್ಕಾಗತ್ತೆ? ಏನೂ ಬಿತ್ತಕ್ಕಾಗಲ್ಲ. ಆದ್ದರಿಂದ ಮನಸ್ಸನ್ನು ಆರ್ದ್ರವಾಗಿಟ್ಕೊಂಡ್ರೆ ಇಂಥದ್ದೊಂದು ಭಾವ ಹುಟ್ಟುತ್ತೆ. ಭಾವ ಹುಟ್ಟಿದಾಗ ಅಭಿವ್ಯಕ್ತಿ ತಂತಾನೇ ಆಗತ್ತೆ. ಅದು ಯಾವತ್ತೂ ಸೊಗಸೆ. ಕೇಳಿದ ತಕ್ಷಣ ಹರುಷಿತನಾಗಿ ನಮ್ಮ ಕೃಷ್ಣ ಹೇಳಿ ಹರುಷಿತನಾಗಿ ಕಡು ಕರುಣಾಳು ಕೇಳಿ ಹರುಷಿತನಾಗಿ ಹೊಂಪುಳಿಯೋಗಿ ಭಕ್ತರ ಮೇಲಣೊಲವಿನ ಬಹಳ ಪರಮ ಸ್ನೇಹ ಪಸರಿಸಿತು. ಕೇಳಿದೆವೇ ಹರ ಹರ ಯುಧಿಷ್ಠಿರನೇಡಿಗೆಯನು ಕೇಳಿದೆವೇ. ಆ ಕೌರವೇಶ್ವರನೂಳಿಗವನೆನುತ ಅಸುರರಿಪು ನೋಡಿದನು ಕೆಲ ಬಲವ. ಕೃಷ್ಣನಿಗೆ ಈ ಥರದವ್ರು ಎಷ್ಟು ಜನ ಭಕ್ತರು? ಲಕ್ಷಾಂತರ ಜನ. ಆದರೆ ಸರಿಯಾಗಿ ಬದುಕಿದವರನ್ನು ಅದು ಎಷ್ಟು ಪ್ರೀತಿಸ್ತಿದ್ದ ಅಂಥೇಳಿ ಅಂದರೆ, ಕೇಳಿ ಹರುಷಿತನಾಗಿ ಕಡು ಕರುಣಾಳು ಹೊಂಪುಳಿಯೋಗಿ. ಇದು ಕೇಳಬೇಕಾದಂತಹ ಸುದ್ದಿ. ಯುಧಿಷ್ಠಿರನ ಏಳಿಗೆಯನ್ನು ಕೌರವೇಶ್ವರನ ಊಳಿಗವನ್ನು ಒಟ್ಟಿಗೆ ಕೇಳಿದ ಹಾಗಾಯಿತು. ಇದು ನಿಜವಾಗ್ಲೂ ಸಂತೋಷ. ಚಿಂತೆ ಬೀತುದು. ಯೋಚನೆ ಆಗಿಬಿಟ್ಟಿತ್ತು ನನಗೆ, ಇವರು ಎಲ್ಲಿ ಸಿಕ್ಕ ಹಾಕ್ತಾರೋ ಅಂಥೇಳಿ. ಅದೆಲ್ಲವೂ ಮುಗೀತು. ಪಾಂಡು ಮಾವನ ಸಂತತಿಗಳ ಅಜ್ಞಾತವಾಸವ ಕಳೆದರು. ನಮ್ಮ ಪುಣ್ಯವಿದು. ಈ ದೇವರಾದವನೇ ಇದು ನಮ್ಮ ಪುಣ್ಯ ಅಂದ್ಬಿಟ್ರೆ ನಾವೆಲ್ಲಿಗೆ ಹೋಗಬೇಕು ಅಲ್ವಾ? ನಮ್ಮ ಪುಣ್ಯದಿಂದ ಅವರು ಚೆನ್ನಾಗಿದ್ದಾರೆ. ಕುಂತಿದೇವಿಯರೂ ಕೂಡ
ಉಮ್ಮಳಿಸುತ್ತಿದ್ದರೆ ನಾವೆಂತೂ ಬದುಕುವೆವು. ಸೋದರತ್ತೆ, ಸೋದರ ಮಾವ, ಇದು ಎಂತೆಂಥ ಸಂಬಂಧಗಳಿತ್ತು ನಮ್ಮ ಜೊತೆಗೆ. ಆ ಅತ್ತೆ ಜೊತೆಗಿನ ಸಲಿಗೆ ಯಾವುದು ಇಲ್ಲವೇ ಇಲ್ಲ ಇವಾಗ. ಬರೀ ನಾವು ದಾಯಾದಿ ಮತ್ಸರವನ್ನು ಮಾತ್ರ ಮನೆ ಒಳಗೆ ಇಟ್ಕೊಂಡ್ಬಿಟ್ಟಿದ್ದೇವೆ. ಯಾಕಂದರೆ ಹೊಸ ಲಾ ಬಂದ್ಬಿಡ್ತಲ್ವ, ಆಸ್ತಿ ಪಾಲು ಕೇಳೋಕ್ಕೆಲ್ಲ ಇದ್ದಾಗ ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಂತ ನೋಡೋದೆಲ್ಲಿಂದ ಆಗಲ್ಲ. ಅದು ಕುಂತಿ ದೇವಿಯರು ಉಮ್ಮಳಿಸೆ ನಾವಂತೂ ಬದುಕುವೆವು ಆ ಕಟ. ನಮ್ಮ ಅತ್ತೆ ಹತ್ರ ನಾನು ಹೆಂಗೆ ನೆಮ್ಮದಿಯಾಗಿರೋಕ್ಕಾಗತ್ತೆ ಅನ್ನುವಂಥದ್ದನ್ನು ಹೇಳಿ ಕೃಷ್ಣ ಇಡೀ ಕಥೆ ಕೇಳ್ತಾ ಹೋಗ್ತಾನೆ. ಕಾಲ ಕೈಗೂಡಿದಾಗ ಲೇಸಿನ ಮೇಲೆ ಲೇಸುಗಳು ಒದಗುವು. ಆದರೆ ಅಲ್ಲಿವರೆಗೆ ಕಾಯಬೇಕಲ್ಲಪ್ಪ, ಅಲ್ಲಿವರೆಗೆ ಕಾಯಬೇಕಲ್ಲ. ಪಾಂಡವರು ಅದನ್ನು ಮಾಡಿದ್ರು. ಈಗ ಜೊತೆಗೆ ತಂಗಿಯ ಮಗನ ಮದುವೆ. ಸೋದರ ಮಾವ ಇಲ್ಲದೆ ಇದ್ದರೆ ಹೆಂಗೆ ಸಾಧ್ಯ? ನಮ್ಮಲ್ಲಿ ತಾಯಿಗೆ ಎಷ್ಟು ದೊಡ್ಡ ಜಾಗ ಇದೆಯೋ ಸೋದರ ಮಾವಂಗೂ ಅದೇ ಇದೆ. ಮಗು ಹುಟ್ಟಿದ ತಕ್ಷಣ ಸೋದರ ಮಾವನೇ ಎತ್ಕೊಳ್ಳೋದು. ಕಿವಿ ಚುಚ್ಚುದ್ದಾಗಿಂದ ಹಿಡಿದು ಬಜೆ ಬೆಣ್ಣೆ ಇಡೋದ್ರಿಂದ ಹಿಡಿದು ಮದುವೆ ಆಗುವವರೆಗೂ ಅವನ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಅದು ತುಂಬ ದೊಡ್ಡದು ಆ ಸಂಬಂಧ. ತಂಗಿಯ ಮಗನ ಮದುವೆ ವಿಶಾಲ ಸುಖವದು. ಎಂಥ ಆಜ್ಞೆ ಕೊಡ್ತಾನೆ ಗೊತ್ತಾ? ನಿಖಿಳ ಯಾದವ ಜಾಲ ಪಯಣವ ಮಾಡಲಿ ಅಂತ. ಇಡೀ ಯಾದವ ಸಮೂಹ, ಯಾಕಂದರೆ ಮತ್ತೆ ನೋಡಲ್ವಲ್ಲ ಇಂಥದ್ದೊಂದು. ಹಾಗಾಗಿ ಎಲ್ಲರೂ ಕೂಡ ಹೊರಟರು. ಮತ್ಸ್ಯನ ನಗರಿಗೆ ಬರ್ತಾರೆ ಎಲ್ಲರೂ. ಕೃಷ್ಣನ್ ನೋಡಿದ್ಮೇಲೆ ಏನ್ರಿ ಆಗುತ್ತೆ? ಸಂತೋಷ, ಸಂಭ್ರಮ, ಈ ಪದಗಳೆಲ್ಲ ಕೃಷ್ಣನ ಮುಂದೆ ಸೋತು ಹೋಗ್ಬಿಡ್ತು. ಶಬ್ದ ನಾಚಿ ಹಿಂತಿರುಗಿದಡೆ ಅಲ್ಲಿ ಕೃಷ್ಣನಿದ್ದಾನೆ ಅಂತ ಅರ್ಥ. ಮಾತಾಡೋಕ್ಕಾಗಬಾರ್ದು ಕೃಷ್ಣನ್ ನೋಡಿದ ಮೇಲೆ. ದೇವನೀ ಬಹನೆಂದು ಬಂದರೆಲ್ಲರೂ. ಕೃಷ್ಣ ಬರೋ ಮಾರ್ಗ ಮಧ್ಯದಲ್ಲೆಲ್ಲ ಜನ ಸಾಲಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಭಿಮನ್ಯು ಮದುವೆ ಕೃಷ್ಣ ಹೋಗ್ತಾನಂತೆ, ಇದೇ ದಾರಿಯಲ್ಲಿ ಹೋಗ್ತಾನಂತೆ, ನಾವು ಒಂದ್ಸರಿ ನೋಡಿ ಕಣ್ ತುಂಬ್ಕೊಂಡ್ಬಿಡೋಣ ಅಂತ ಸಾಲಾಗಿ ನಿಂತವರು ಕೇರಿಗಳು ಸಜ್ಜಾಗಿಬಿಟ್ರು. ಆ ಎಲ್ಲದರ ಮಧ್ಯೆ ಇವರೂ ಕೂಡ ನಿಂತಿದ್ದಾರೆ. ಈಗ ಬರಬಹುದು ಕೃಷ್ಣ, ಆಗ ಬರಬಹುದು ಕೃಷ್ಣ ಅಂತ ಹೇಳಿ ಹೊಳಹುಮಿಗೆ ದೂರದಲ್ಲಿ ಗರುಡನ ಹಳವಿಗೆಯ ಕಂಡರು. ಅಲ್ಲಿ ಕೃಷ್ಣ ಬರ್ತಿದ್ದಾನೆ ಅಂತ ಹೇಳಿ ವಿಜಯಂಗೈದನು ಅಸುರಾರಾಧಿ ಕರುಣದಲ್ಲಿ. ಕೃಷ್ಣ ನಿಧಾನವಾಗಿ ಬಂದ. ಅದನ್ನು ಕಂಡು ಕುಮಾರವ್ಯಾಸ ಬರೀತಾನೆ, ಇತ್ತನ ಅವರಿಗೆ ಸಮಯವನ್ನು ದೇವೋತ್ತಮವನು ಅತ್ತಲಿತ್ತಲು ಸರಿವ ಮುನಿಗಳ ಮನಕ್ಕೆ ಮೈಗೂಡದ. ಎಷ್ಟು ಜನ ಎಷ್ಟು ವರ್ಷದಿಂದ ತಪಸ್ಸು ಮಾಡ್ತಿದ್ದಾರೆ, ಒಂದ್ಸರಿ ನಿಮ್ಮ ದರ್ಶನ ಕೊಟ್ಟು ಬಿಡು ನನಗೆ ಅಂತ ಹೇಳಿ ಅಂತಹವರ ಧ್ಯಾನ ಮಾಡ್ತಾ ಇದ್ದ ಮನಸ್ಸಿಗೂ ಕಾಣಿಸದ ಈ ದೇವ ಹೆತ್ತ ಮಕ್ಕಳೂ ನಿಲ್ಲಲಿ ಸ್ವಲ್ಪ ಹೊತ್ತು ನಿಧಾನಕ್ಕೆ ನೋಡ್ತಾರವರು. ಭಕ್ತ ಇತ್ತ ಕರೆ ನೆನೆಬವರಿಗೆ ತನ್ನನೆ ತೆತ್ತು ಬದುಕುವನೆಂಬ ಬೋಳೆಯರ ಅರಸ ನಡೆ ತಂದ. ಯಾರು ನೆನೀತಾರೋ ಅಂತಹ ಭಕ್ತರಿಗೆ ಅಲ್ಲಿಯೇ ಬಂದ ಕೃಷ್ಣನನ್ನು ಕಂಡು ಈ ಎಲ್ಲ ಪದ್ಯಗಳು ಚಂದ ಅನಿಸ್ಬಿಡುತ್ತೆ ನನಗೆ. ಅಂದರೆ ಯಾವ್ದು ಬಿಟ್ಟುಬಿಟ್ರೆ ಏನಾಗ್ಬಿಡತ್ತೋ ಅಂತ ಹೇಳಿ ಒಳಗಡೆಯಿಂದ ಅನಿಸುತ್ತೆ. ಏಕೆಂದರೆ ಬಲದ ಪದ ಘಟ್ಟಣೆಯ ರಜದಿಂ ಬೆಳಪು ಅಡಗಿದ ಅಂಬರದ ಮಾರ್ಗದ ಝಳದ ಕಿರುಬೆಮರುಗಳ ಲಲಿತ ಕಪೋಲ ಮಂಡಲವ ಕೆಲದ ಪಾಯ ಅವಧಾರುಗಳ ಕಳಕಳದ ಕರುಣಾರಸವ ಸೂಸುವ ಮೆಲುನಗೆಯ ಸಿರಿ ಮೊಗದ ಕೃಷ್ಣನ ಕಂಡು ದಾಸೆ. ಎಂಥ ಚಂದಾರಿ ಇವೆಲ್ಲ. ಹಿಂದೆ ಮುಂದೆಯೂ ಒಂದು ಬರುತ್ತೆ, ಸಿರಿ ಮೊಗದ ಕಿರು ಬೆಮರ ಕೆಂಪಡರ್ದ ರೇಣುಗಳ ಆ ಕರಮರೀಚಿಯ ಜಳಕ್ಕೆ ಬಾಡಿದ ತರುಣ ತುಳಸಿಯ ದಂಡ ಯೊಪ್ಪುವ ಕೃಷ್ಣದೇವನ ಬರವ ಕಂಡನು. ಈ ಕೃಷ್ಣ ಹೀಗೆ ಬಂದ. ಕೊನೆಗೆ ಮನುಷ್ಯರಲ್ಲಿ ಬಾಗಿದವು ಬರಿ ಕೈಗಳನ್ನು ಹಣೆಗಾಗಿ ಮುರುಹಿದವು ಆನೆಗಳು. ಸೊಂಡಿಲೆತ್ತಿ ನಮಸ್ಕಾರ ಮಾಡ್ತವೆ.
ಎಲ್ಲ ಈ ಒಂದೊಂದು ಕುದುರೆಯೂ ಕೂಡ ತೂಗಿ ತನುವನ್ನು ಪುಳಕದಲ್ಲಿ ಆಗುತ್ತೆ ಕೃಷ್ಣ ಬಂದ ಅಂತ ಹೇಳಿ. ಆ ಹರುಷದ ಸಾಗರದಲ್ಲಿ ಓಡಾಡುತ್ತಿತ್ತದು. ಎಲ್ಲ ಸುಮಂಗಲಿಯರೂ ಕೂಡ ಅಂಗನಯರು, ಒಂದೆರಡು ಪದ್ಯ ಜಾಸ್ತಿ ಆಗತ್ತೇನೋ ಆದ್ರೆ ಹೇಳಬೇಕು ಅನ್ನೋ ಕಾರಣದಿಂದ ಆ ಎಲ್ಲ ಹೆಣ್ಮಕ್ಳಿಗೆ ಕೃಷ್ಣನನ್ನು ಕಾಣೋದಿದೆಯಲ್ಲ, ಅಂಗನಯರು ಅರವಿಂದನಾಭನ ಮಂಗಳ ಶ್ರೀಮೂರ್ತಿ ಸುಧೆಯನು ಕಂಗಳಲ್ಲಿ ಕುಡಿದು. ಇನ್ನೇನ್ ಚಂದ ಅಲ್ವಾ ಈ ಕೃಷ್ಣ. ಪಡೆಯರು ಮತ್ತೆ ದಣುವುಗಳ ಅಂಗಜನ ಪೆತ್ತಯ್ಯ ನಿನ್ನ ರೂಹಿಂಗೆ ಬಡವನೇ ಎನ್ನುತ್ತ ಮುರಹರನನ್ನ ಸ್ತುತಿಸಿದರು. ಎಲ್ಲರೂ ಕೂಡ ಬಂದಾಗ ಧರ್ಮರಾಯ ಎರಡೂ ಕೈಯಲ್ಲಿ ರತ್ನವ ಸುರಿದು ಮೈಯಕ್ಕಿದನು ಭೂಪತಿ. ಈ ಕೃಷ್ಣ ಶಿರವ ನೆಗೆಹಿ ಯುಧಿಷ್ಠರನ ಮೈ ಮುರಿಯಲಿಯದೆ ಕಾಲ್ಮುಟ್ಟಕ್ಕೆ ಬಿಡದೆ ಕೃಷ್ಣ ಅಪ್ಪಿದ ಧರ್ಮರಾಯನನ್ನ ಉರುತರ ಪ್ರೇಮದಲ್ಲಿ. ಈಗ ಮಾತ್ರ ಹೊಟ್ಟೆ ಕಿಚ್ಚಾಗ್ಬಿಡುತ್ತೆ ನನಗೆ. ಎಷ್ಟು ಈ ಕೃಷ್ಣ ಅಪ್ಕೊಂಡ ಅಂದ್ರೆ ಇನ್ನೇನ್ ಬೇಕು ಜಗತ್ತಲ್ಲಿ. ಧರ್ಮರಾಯನನ್ನ ಅಪ್ಪಿ ಎಲ್ಲರನ್ನೂ ಕೂಡ ಗೌರವದಿಂದ ಕಂಡು ಒಬ್ಬೊಬ್ಬರನ್ನೂ ಕೂಡ ಸಂತೈಸಿದ್ದಾನೆ. ವಸುದೇವ ಪಕ್ಕದಲ್ಲೇ ಇದ್ದ. ನಮ್ಮ ಕೃಷ್ಣ ಇದ್ದಾನಲ್ಲ, ಇವನೆಂಥವನು ಅಂತಂದ್ರೆ ತಂದೆ ಬೇಡ ಅವ್ವೆ ಬೇಡ ಇಂದು ಮುಖಿಯರನೂ ಒಲ್ಲೆವಾ ವಿಧಿವನ ಅಭಿಮತ. ಆದರೆ ಭಕ್ತರೇನಾದರೂ ಬಂದರು ಅಂಥೇಳಿ ಅಂದರೆ ಎಲ್ಲರನ್ನೂ ಬಿಟ್ಟು ಹೋಗ್ಬಿಡ್ತಾನೆ ಇವನು. ತನ್ನವರು ಮನನೊಂದರಾದರೆ ಸೈರಿಸನು ಕೃಷ್ಣ. ಅವರ ಮನಸ್ಸು ನೋಯಕೂಡದು. ತನ್ನವರ ಸುಖವಿಂದು ತನ್ನದೆಂಬುದೇ ಸಿರಿಕೃಷ್ಣ ಮತವೆಂದ. ಇದು ಕೃಷ್ಣನ ರೀತಿ. ಇವನಿಗೆ ಯಾರೂ ಬೇಕಿಲ್ಲ. ಅರಸಿಯರ ಬಗೆಗೊಳ್ಳ ಮಕ್ಕಳ ಸರಕುಮಾಡನು ದೇಶ ಕೋಶದ ಸಿರಿಯ ಗಾಣಿಸನು ಕಡ್ಡಿಗೊಳ್ಳನು ಸಕಲ ಸಂಪದವ ಹರಿಪರಾಯಣರೆಂದೊಡೆ ಅವರಿಗೆ ಹರಗಿಕೊಂಬನು ಹರಿಪರಾಯಣರೆಂದೊಡವರಿಗೆ ಹರಗಿಕೊಂಬನು ಮಗನ ಶೀಲವು ನರರ ಪರಿಯಲ್ಲ ಎಂದನ ವಸುದೇವನಳಿಯಂಗೆ. ವಸುದೇವ ಹೇಳ್ತಾ ಇದ್ದಾನೆ ಇವನ ಬಗ್ಗೆ, ಇವನು ಹೇಗಿರ್ತಾನೆ ಅಂತ. ಕೃಷ್ಣಂಗೆ ರಾಣಿಯರು ಅಂಥದ್ದೇನು ಬೇಕು ಅಂತ ಏನಿಲ್ಲ, ಮಕ್ಕಳನ್ನೂ ಲೆಕ್ಕಕ್ಕಿಲ್ಲ. ಆದರೆ ಈ ಹರಿಪರಾಯಣರು ಅಂತ ಇರ್ತಾರಲ್ಲ, ಅವರನ್ನು ಕಂಡುಬಿಟ್ರೆ ತನ್ನನ್ನೇ ತಾನು ತೆತ್ಕೊಂಡು ಬಿಡ್ತಾನೆ ಈ ಕೃಷ್ಣ. ಲೋಗರೇ ನೀವೇ ಮಗೆ ನಿಮಗಾಗಿ ಕರಗುವನು ಅವನು. ಹಾಗಾಗಿ ಲೋಗರಿಗಾಗೆ ಬದುಕುವೆನೆಂಬ ಬಿರುದಿನ ಚಾಗಿ ಕೃಷ್ಣನನ್ನ ಏನು ಹೇಳುವುದೆಂದನು. ಜನರಿಗಾಗಿ ಬದುಕುವಂಥವನು. DVG ಒಂದು ಕಡೆ ಬರೀತಾರೆ, ಒಂದು ಒಳ್ಳೆಯ ಕವನದು. ಕೃಷ್ಣ ಸದಾ ಬ್ರಹ್ಮಚಾರಿ ಭವತೃಷ್ಣ ವಿವರ್ಜಿತ ನಿತ್ಯ ಸಂಸಾರಿ. ಬಹಳ ಒಳ್ಳೆಯ ಕವನ ಅದು. ಇಡೀ ಕೃಷ್ಣನ ಸ್ವರೂಪವನ್ನು ಹೇಳ್ತಾರೆ. ಈ ಕೃಷ್ಣ ಒಂದು ಸ್ವಲ್ಪ ನಾಚ್ಕೋತಾನಂತೆ ಅವಾಗ. ಬೊಪ್ಪನವರೇ ಎಮ್ಮ ದೂರದ ಇಪ್ಪವರು ತಾವಲ್ಲ. ಅವಕಾಶ ಸಿಕ್ಬಿಟ್ರೆ ಏನಾರು ಒಂದು ಹೇಳ್ತೀರಾ, ಸಾಕಿನ್ನು ಒಪ್ಪದಲ್ಲಿ ಬಾ ಎಂದು ಸ್ವಲ್ಪ ನಾಚಿಕೊಂಡು ಕೃಷ್ಣ ಅವರನ್ನು ಕರ್ಕೊಂಡು ಹೋಗ್ತಾನೆ. ಮದುವೆಗೆ ಎಲ್ಲವೂ ಕೂಡ ಸಿದ್ಧವಾಗತ್ತೆ. ಕೃಷ್ಣನ ಎದುರಿಗೆ ಆಗುವಂತಹ ವಿವಾಹವಾದ್ದರಿಂದ ಎಲ್ಲದರಲ್ಲೂ ಯಾವುದರಲ್ಲೂ ತೊಡಕಿಲ್ಲದೆ ವಿವಾಹ ಸಂದರ್ಭ ನಡೆಯುತ್ತೆ. ಇದು ಶುಭೌಗದ ಗರುಡಿ. ಇದು ಶುಭೌಗದ ಗರುಡಿ ಬಹು ಸಂಪದದ ನೆಲೆ ಮನೆ ಸೊಂಪಿನಾಗರವಿದು ಪರಾನಂದ ಪ್ರವಾಹದ ಜನ್ಮಭೂಮಿದು ಮುದದ ಕೇಳಿ ಸ್ಥಾನ ವಿಮಲಾಭ್ಯುದಯದೋಲಗ ಶಾಲೆ ಲಕ್ಷ್ಮೀ ಸದನವೆನೆ
ಓಲಗಶಾಲೆ ಲಕ್ಷ್ಮೀ ಸದನವೆನೆ ರಂಜಿಸಿದುದು ಅಭಿಮನ್ಯುವಿನ ವೈವಾಗ. ಅಭಿಮನ್ಯುವಿನ ವಿವಾಹ ಅತ್ಯಂತ ವಿಜೃಂಭಣೆ. ವಿಜೃಂಭಣೆ ಅನ್ನೋದಕ್ಕಿಂತ ಕೃಷ್ಣನ ಸಾನ್ನಿಧ್ಯದಲ್ಲಿ ನಡೆಯುವ ಮದುವೆ. ಎಷ್ಟು ಜನಕ್ಕಾಗತ್ತದು? ಸ್ವಯಂ ಕೃಷ್ಣ ನಿಂತು ನಡೆಸಿಕೊಟ್ಟಂತಹ ಮದುವೆಯದು. ಹಾಗಾಗಿ ಎಲ್ಲರಲ್ಲೂ ಉತ್ಸಾಹ, ಸಂಭ್ರಮ ಎಲ್ಲವೂ ಕೂಡ ತುಂಬಿತ್ತು. ಸಾಕಷ್ಟು ಬಳುವಳಿಯನ್ನು ವಿರಾಟರಾಯ ಕೊಟ್ಟ ಉತ್ತರೆ ಮತ್ತು ಅಭಿಮನ್ಯುವಿಗಾಗಿ. ಪಾಂಡವರು ನಿಂತು ಹೇಳ್ತಾರೆ, ಆದುದ ಅಭಿಮನ್ಯುವಿನ ಮದುವೆ ಮಹಾದಯಾಂಬುದಿ ಕೃಷ್ಣರಾಯನ ಪಾದ ದರ್ಶನವಾಗಲಿ ಇಮ್ಮಡಿಸಿತ್ತು ನಮ್ಮ ಉದಯ. ಇದು ಮದುವೆ ಅನ್ನೋದಕ್ಕಿಂತ ಮದುವೆ ಎಂಬುದು ನೆವವಷ್ಟೇ. ದರ್ಶನವೇ ಮದುವೆಗಿಂತ ದೊಡ್ಡದು. ಮೇದಿನಿಯ ನಾವು ಒತ್ತಿ ಇಟ್ಟು ಅದು ಗೊತ್ತಿಲ್ಲ, ಕೃಷ್ಣ ಏನು ಹೇಳ್ತಾನೋ ಅದು ನಿರ್ಣಯ. ಕಾದುಕೊಂಡೆವು ಸತ್ಯವನ್ನ. ಹೇಗೆ ಕಾದುಕೊಂಡ್ವಿ? ಕೃಷ್ಣನಿಂದ ಕಾದುಕೊಂಡೆವು. ಮೇಲಾದುದನ್ನು ನೀ ಕರುಣಿಸೆಂದು. ಮುಂದಿನ ದಾರಿ ನಮಗೆ ಗೊತ್ತಿಲ್ಲ. ನಿನಗೆ ಯಾವುದು ಸರಿ ಅಂತ ಅನಿಸುತ್ತೆ, ಯಾವುದು ಶುಭ ಅಂತ ಅನಿಸುತ್ತೆ, ಅದನ್ನು ನೀನು ಕರುಣಿಸು ಅಂತ ಹೇಳಿ ಪ್ರಾರ್ಥನೆ ಮಾಡುವುದರ ಜೊತೆಗೆ ವಿರಾಟ ಪರ್ವ ಮುಕ್ತಾಯ ಆಗುತ್ತೆ. ಒಂದು ಸುಂದರವಾದ ಸಂಭ್ರಮದ ಜೊತೆಗೆ ಈ ಪರ್ವ ಆರಂಭವಾಗೋದೇ ಕೃಷ್ಣನ ಆಶಯದೊಂದಿಗೆ. ಅಜ್ಞಾತವಾಸ ಕಳೆಯೋದೇನೋ ತಮಾಷೆಯ ಸಂಗತಿ ಆಗಿರಲಿಲ್ಲ. ಅದನ್ನೆಲ್ಲ ದಾಟಿ ಒಂದು ಸಂಭ್ರಮದ ಜೊತೆಗೆ ಒಂದು ಸಂತೋಷ ಮತ್ತು ನೆಮ್ಮದಿಯನ್ನು ಪಾಂಡವರು ಕಾಣ್ತಾರೆ. ಮತ್ತೆ ಮುಂದಿನ ದಿನಗಳು ಕಷ್ಟದ್ದೇ. ಅದೇನು ಸುಲಭದ ದಾರಿಯಂತೂ ಖಂಡಿತ ಆಗಿರಲಿಲ್ಲ. ಯಾಕಂದರೆ ಆವತ್ತಿನ ಕಾಲದಲ್ಲೂ ದುರ್ಯೋಧನನ ಪರವಹಿಸಿ 11 ಅಕ್ಷೋಹಿಣಿ ಸೇನೆ ಬಂದಿತ್ತು. ಅದು ಹೆದರಿಕೆಯಿಂದಲೋ ಅಥವಾ ಗೆಲ್ಲೋ ನೀವನೇ, ಪಾಂಡವರು ಹೆಂಗಿದ್ರು ಬಡಪಾಯಿಗಳು, ಗೆದ್ದವನನ್ನು ಯಾಕೆ ಎದುರಾಕೊಳ್ಳೋದು ಅನ್ನೋ ಒಂದು ರಾಜಕೀಯ ಲೆಕ್ಕಾಚಾರವೂ ಇತ್ತು. ಇಂಥ ಏನೇನೋ ಲೆಕ್ಕಾಚಾರದ ಮಧ್ಯೆ ಅಭಿಮನ್ಯುವಿನ ವಿವಾಹವಾಗಿದ್ದು. ಯಾಕೆಂದರೆ ಈ ವಿವಾಹವೇ ಪಾಂಡವಿನ ಸಂತತಿಯನ್ನು ಅಥವಾ ಪಾಂಡವರ ವಂಶವನ್ನು ಮುನ್ನಡೆಸೋದಕ್ಕೆ ಒಂದು ನಾಂದಿಯನ್ನೂ ಕೂಡ ಕೃಷ್ಣ ಇಲ್ಲೇ ಹಾಕಿದ್ದ. ಇಂತಹ ಅನೇಕ ಸಂತೋಷಗಳು ಈ ಪರ್ವದಲ್ಲಿ ನಡೆದು, ಹಾಗಾಗಿಯೇ ವಿರಾಟ ಪರ್ವವನ್ನು ಹೇಳೋದು ಒಳಿತು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಶ್ರೀಕೃಷ್ಣನ ಅಂಗ್ರಿಗಳ ದರ್ಶನವಿದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು. ಅಂತಹ ದರ್ಶನವೂ ಈ ಭಾಗದಲ್ಲಿ ಆಗತ್ತೆ. ಮುಸುಕಿದ, ಹೇಳಲೇಬಾರದು, ಪ್ರಕಟವಾಗಬಾರದು ಅನ್ನುವ ದೊಡ್ಡ ಅಪಾಯವೂ ಕೂಡ ಮುಕ್ತಾಯ ಆಗತ್ತೆ. ಕೀಚಕನಂಥವನ ಉಪಟಳ ನಿಲ್ಲುತ್ತೆ. ಪಾಂಡವರು ಮತ್ತೆ ಯಶೋಭಿಲಾಷಿಗಳಾಗಿ ಶ್ರೇಯಸ್ಸಿನ ಕಡೆಗೆ ದಾರಿ ಇಡುತ್ತಾರೆ ಅನ್ನುವುದೇ ತುಂಬ ಮುಖ್ಯ ಸಂಗತಿ. ಅದಕ್ಕೆ ಭದ್ರ ಬುನಾದಿಯನ್ನು ಕೃಷ್ಣ ಮುಂದೆ ಹಾಕ್ತಾನೆ. ಮದುವೆಯಾಯಿತು, ಮುಂದೇನು ಅನ್ನುವ ಪ್ರಶ್ನೆಯನ್ನು ಬಂದವರ ಮುಂದೆಲ್ಲ ಇಟ್ಟು ಸಮರಕ್ಕೋ ಸಂಧಾನಕ್ಕೋ ಅಂಥೇಳಿ ನಿರ್ಣಯವನ್ನೂ ತಗೊಳ್ತಾನೆ. ದ್ರೌಪದಿಯ ಅಳಲನ್ನು ಅರಿತು ವರ ವಸುದೇವನ ಮೇಲಾಣೆ ಸಂಧಿಯ ನೆವದಲ್ಲಿ ಹೋಗ್ತೀನಿ, ಸಂಧಿಯ ಮುರಿದು ನಾನು ಸಮರವನ್ನೇ ತರ್ತೇನೆ, ಇದು ನಾನು ನಿನಗೆ ಕೊಡುವ ಮಾತು ಅಂತ ಹೇಳಿ ಮಾತು ಕೊಟ್ಟು ಕೃಷ್ಣ ಹೊರಡ್ತಾನೆ. ಹೊರಟು ಬುದ್ಧಿಯನ್ನೂ ಹೇಳಿ, ಎನ್ನ ಹೃದಯದಲ್ಲಿದ್ದು ಸಂಧಿಯ ಮುರಿವನು, ಸಂಧಿ ಎನ್ನಯ ಮತ ಮುರಹರನ ಮತವಲ್ಲ ಅನ್ನುವ ದರ್ಶನವನ್ನು ದುರ್ಯೋಧನನಿಗೂ ಕೊಡ್ತಾನೆ. ಅದನ್ನೆಲ್ಲ ಕೊಟ್ಟು ಯುದ್ಧವನ್ನು ನಿರ್ಣಯಿಸಿ ಬರುವಂತಹ ನಿರ್ಣಾಯಕವಾದ ಘಟ್ಟ ಇದು. ಕೃಷ್ಣನ ಆ ಸಿರಿ ಮುಖವನ್ನು ನೋಡಿದಂತಹ ಭಾಗ. ಇಡೀ ಕಾವ್ಯ ಬಹಳ ದೊಡ್ಡದಾಗಿ ನಮ್ಮ ಮುಂದೆ ನಿಲ್ಲುತ್ತೆ. ತುಂಬ ಕಾರಣಗಳಿಗಾಗಿ. ಆ ಎಲ್ಲ ಕಾರಣಗಳನ್ನು ಹೇಳುವಷ್ಟು ವ್ಯವಧಾನ ಖಂಡಿತ ಇರೋದಿಲ್ಲ. ಆದರೆ ಈ ಎಲ್ಲವೂ ಘಟಿಸಿದ್ದು ಈ ಪರ್ವದಲ್ಲಿ ಅನ್ನೋದಿದೆಯಲ್ಲ, ಅದು ತುಂಬ ಸಂತೋಷ. ಆ ಸಂತೋಷವನ್ನು ಹಂಚಿಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದು ನಮ್ಮ ಸುದರ್ಶನ್ ಮತ್ತು ಪ್ರೀತಿ ದಂಪತಿಗಳು. ಕೋಳಿವಾಡದ ಆ ಕುಡಿಯ ಸೂತ್ರವೂ ಇವತ್ತು ನಮ್ಮ ಜೊತೆಗಿರೋದು ಕೂಡ ಒಂದು ಸಂತೋಷವೇ. ಯಾಕಂದರೆ ಅದೊಂದು ಒಳಗಿನಿಂದ ಇವರೆಲ್ಲ ನಮ್ಮವರು ಅನ್ನುವ ಭಾವವನ್ನು
ಬಲಿದು ಬಿಡುತ್ತೆ. ಅದು ಕುಮಾರವ್ಯಾಸನ ವಾಣಿಯೇ ಅಂಥದ್ದು. ಹಾಗಾಗಿ ಆ ಗದಗಿನ ವೀರನಾರಾಯಣನ ದರ್ಶನವನ್ನು ಮಾಡುವಂಥ ಅವಕಾಶ, ಅದಕ್ಕೆ ಸೂರ್ಯನಾರಾಯಣನ ಕೃಪೆಯೂ ಕೂಡ ಇಂದಾಗಿದೆ. ಎಷ್ಟೊಂದು ಯೋಗಗಳು ಒಟ್ಟಿಗೆ ಸೇರ್ಕೊಂಡ್ಬಿಡುತ್ತೆ ಅಲ್ವಾ. ಎಷ್ಟೊಂದು ಜನ ಹಿರಿಯರು ನಮ್ಮ ಮುಂದಿದ್ದೀರಿ. ಅಮ್ಮ BG ಐಶ್ರೀ ಅಮ್ಮ ಅವರು ಬಂದಿದ್ದಾರೆ. ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರಾಗಿದ್ದಂತಹ ಹನೂರ್ ಸರ್ ಕೂಡ ಕುಮಾರವ್ಯಾಸನ ಜೊತೆಗೆ ಸದಾ ಸಂಪರ್ಕವಿಟ್ಟುಕೊಂಡಂಥವರು. ಇನ್ನು ಅನೇಕ ಜನ ಇಲ್ಲಿದ್ದೀರಿ. ಇವು ನಿಮ್ಮೆಲ್ಲರ ಜೊತೆಗೆ ಇರುವಂತಹ ಹೊತ್ತಿದೀರಲ್ಲ, ಅದು ಸುದಿನದ ಹೊತ್ತು. ಕುಮಾರವ್ಯಾಸನ ಹೇಳಿದಂತೆ ದಿನವ ಬಂಜೆಯ ಮಾಡದೆ, ಆ ಬಂಜೆತನ ಆಗಿಲ್ವಲ್ಲ, ಅದೊಂದು ಸಾರ್ಥಕ. ಈ ಸಾರ್ಥಕ್ಯವನ್ನು ಕೊಟ್ಟಂತಹ ಕುಟುಂಬದ ಎಲ್ಲರಿಗೂ ವೀರನಾರಾಯಣ ಎಲ್ಲ ಒಳಿತನ್ನು ಕರುಣಿಸಲಿ ಅಂಥೇಳಿ ಆಶಯಿಸ್ತಾ, ಇಲ್ಲಿವರೆಗೆ ನಮ್ಮ ಜೊತೆಗೆ ವಿರಾಟ ಪರ್ವದ ಪ್ರಯಾಣಕ್ಕೆ ಜೊತೆಯಾದ ನಿಮ್ಮೆಲ್ಲರಿಗೂ ನಮ್ಮಿಬ್ಬರ ಕೃತಜ್ಞತೆಯನ್ನು ಹೇಳ್ತಾ, ಮತ್ತೆ ಜೊತೆಯಲ್ಲಿದ್ದರೆ ಒಂದು ಧೈರ್ಯ. ರಾಮಚಂದ್ರ ಸರ್ ಅಂದರೆ ಅದು ಕೊನೆಯಲ್ಲಿ ಬಂತಲ್ಲ, ಗುರುತನದ ಗರ್ವವಿಲ್ಲದ ಗುರುತ್ವದ ಹೆಮ್ಮೆ. ಅದು ಮೇಷ್ಟ್ರಿದ್ದಾಗ ಆಗುವಂಥದ್ದು. ಅವರು ಜೊತೆಯಾಗಿ ಇದ್ದದ್ದು ಇದು ಒಂದು ಪುಣ್ಯವೇ ಅಂಥೇಳಿ ಹೇಳ್ತಾ, ನಿಮ್ಮೆಲ್ಲರಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಒಳಿತಾಗಲಿ, ಮಂಗಳವಾಗಲಿ, ಧರೆ ಸಸ್ಯಶ್ಯಾಮಲೆಯಾಗಲಿ, ಎಲ್ಲರ ಮನಕ್ಕೆ ಕೃಷ್ಣ ಪ್ರಭೆಯ ದೀಪ್ತಿ ಬೆಳಗಲಿ, ರಾಷ್ಟ್ರ ಸಂತೋಷವಾಗಿರಲಿ ಅಂಥೇಳಿ ಹಾರೈಸ್ತಾ ಮಂಗಳ ಪದ್ಯದೊಂದಿಗೆ ಕಾರ್ಯಕ್ರಮವನ್ನು ಸಂಪನ್ನ ಮಾಡ್ತೇವೆ. ನಮಸ್ಕಾರ. ವೇದ ಪುರುಷನ ಸುತನ ಸುತನ ಸಹೋದರನ ಮೊಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಅತುಳ ಭುಜಬಲದಿ ಗೆಲಿದನ ಅವ್ಯಯ ನಾರಿಣಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ. ವೇದ ಪುರುಷನ ನಾರಾಯಣನ ಸುತನ ಬ್ರಹ್ಮನ ಸುತನ ನಾರದನ ಸಹೋದರನ ಮರೀಚಿಯ ಮೊಮ್ಮಗನ ಇಂದ್ರನ ಮಗನ ಅರ್ಜುನನ ತಳೋದರಿಯ ಸುಭದ್ರೆಯ ಮಾತುಳನ ಕಂಸನ ಮಾವನ ಜರಾಸಂದನ ಅತುಳ ಭುಜಬಲದಿ ಕಾದಿಗೆಲಿದನ ಭೀಮಸೇನನ ಅಣ್ಣನ ಧರ್ಮಜನ ಅವ್ಯಯ ಕುಂತಿಯ ನಾವಿನಿಯ ಜಠರದಲ್ಲಿ ದೇವಕಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಕೃಷ್ಣ 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 ಸಲಹೋ ಗದುಗಿನ ವೀರನಾರಾಯಣ.